ಸೊ ಡೇಟ್ ಬರ್ದಿಟ್ಕೊಂಡ್ಬಿಡಿ ಗೈಸ್, 10/12/2025 ನಮ್ಮ ಚಾನಲ್ನಲ್ಲಿ ಮೊಟ್ಟ ಮೊದಲ ಮೋಟೋ ವ್ಲಾಗಿಂಗ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಕೊಡ್ತಿರುವಂಥ ಪ್ರಾಮಿಸು. ಎಷ್ಟೋ ಡ್ರೀಮ್ಸ್ಗಳಲ್ಲಿ ಒಂದು ಡ್ರೀಮು ಮೋಟೋ ವ್ಲಾಗಿಂಗ್ ಮಾಡಬೇಕು ಅನ್ನೋದು. ಸೊ ಯೂಟ್ಯೂಬ್ ನಾನೇನಾದರೂ ಮಾಡಿರಲಿಲ್ಲ ಅಂದರೆ ನನ್ನ ಮೇಲೆ ನನಗೆ ಹೆವಿ ಅಂದರೆ ಹೆವಿ ಗಿಲ್ಟ್ ಫೀಲ್ ಆಗೋದು, ಬೇಜಾರಾಗೋಗ್ಬಿಡೋದು, ಏನು ಮಾಡ್ತಿದ್ದೀನಿ ಗುರು ಲೈಫಲ್ಲಿ ಅಂತ. ಬಟ್ ಏನೋ ಒಂದು ಎಫರ್ಟ್ ಆಗ್ತಾ ಇದ್ದೀನಿ, ಒಂದು ಕಡೆ ಯೂಟ್ಯೂಬಲ್ಲಿ ಎಫರ್ಟ್ ಆಗ್ತಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಈ ಕಾನ್ಫಿಡೆನ್ಸ್ ನೋಡೋಣ ಎಲ್ಲಿವರೆಗೂ ಇರುತ್ತೆ ಅಂತ, ಲೈಫ್ ಲಾಂಗ್ ಇರಲಿ ಅಂತ ಅನ್ಕೊಂತಿದ್ದೀನಿ. ಬಟ್ ಒಂದೇನು ಗೊತ್ತಾ ಗೈಸ್, ನನ್ನ ಮೇಲೆ ನನಗೆ ಹೆವಿ ಪ್ರೌಡ್ ಫೀಲಿಂಗ್ ಇದೆ. ಸೊ ಈ ಕಡೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಮೇನ್ಲಿ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಲಿಟ್ರಲಿ ನನ್ನ ಮೇಲೆ ನನಗೇನೋ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅಂತ. ಸೊ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಕ್ರೇಜಿ. ಸೊ ಗೈಸ್, ಲೈಫಲ್ಲಿ ಸಕ್ಸಸ್ ಬೇಕು ಅಂದರೆ ಹಾರ್ಡ್ ವರ್ಕು, ಕನ್ಸಿಸ್ಟೆನ್ಸಿ, ಪೇಷನ್ಸು ತುಂಬ ಅಂದರೆ ತುಂಬ ಮುಖ್ಯ ಗೈಸ್. ಪೇಷನ್ಸು ಅಂತೂ ತುಂಬ ಅಂದರೆ ತುಂಬ ಮುಖ್ಯ. ಇವತ್ತು ಎಫರ್ಟ್ ಹಾಕ್ಬಿಡ್ತೀನಿ, ನಾಳೆನೇ ಸಕ್ಸಸ್ ಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೂ ಸಿಗಲ್ಲ. ಹೇಳಿದ್ನಲ್ಲ, ಕನ್ಸಿಸ್ಟೆನ್ಸಿ, ಪೇಷನ್ಸು ಬೇಕೇ ಬೇಕು. ಸೊ ಗೈಸ್ 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 ಇವತ್ತು ಸೆಪ್ಟೆಂಬರ್ 26ನೇ ತಾರೀಕು ನನ್ನ ಬರ್ತ್ಡೇ, ಶಿವಸ್ ಕ್ರಿಕೆಟ್ ಸ್ಟೋರೀಸ್ನ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ. ಸೊ ಗೈಸ್, ಇವಾಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಏನು ಮಾಡಲ್ಲ ಗೈಸ್. ಓಕೆನಾ, ವರ್ಷನೂ ಬರ್ತ್ಡೇ ಸೆಲೆಬ್ರೇಷನ್, ಕೇಕ್ ಕಟಿಂಗ್ ಇವೆಲ್ಲ ಏನು ಮಾಡಲ್ಲ ನಾನು. ಸೊ ಈ ಸಲ ಕೂಡ ಮಾಡ್ತಿಲ್ಲ. ಸೊ ಮಾಡೋಣ ಮುಂದೆ ಯಾವಾಗಲಾದ್ರು. ನಮ್ಮ ಚಾನಲಿಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸು ವ್ಯೂಸು ಬರಲಿ, ಅವಾಗ ಮಾಡೋಣ ಆಯಿತಾ. ಸೊ ಬರ್ತ್ಡೇ ಜೋರಾಗಿ ಮಾಡೋಣ ಅವಾಗ. ಬಟ್ ಸಲಾನು ಕೂಡ ನಾನು ಬರ್ತ್ಡೇ ಆಚರಿಸ್ತಿಲ್ಲ. ಈ ಸಲ ಕೂಡ ಆಚರಿಸಲ್ಲ, ಅಷ್ಟೇ ಸಿಂಪಲಾಗಿ. ನನಗೇನಾದರೂ ಕೇಕ್ ತಿನ್ನಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಬೇಕ್ರಿಗೆ ಹೋಗ್ತೀನಿ, ಕೇಕ್ ತಿನ್ಕೊಂಡ್ಬರ್ತೀನಿ ಅಷ್ಟೇ. ಸೊ ಈಗ ತೊಗೊಂಬಂದಿದ್ದೀನಿ ಕೇಕ್ನ, ತಿಂತೀನಿ. ಸೊ ಗೈಸ್, ಅವಾಗೆಲ್ಲ ಬರ್ತ್ಡೇ ಅಂದರೆ ಒಂದು ಮಜಾ ಇರ್ತಿತ್ತು ಆಯಿತಾ. ಸೊ ಇವಾಗ ಬರ್ತ್ಡೇ ಯಾಕಾದರೂ ಬರುತ್ತೋ ಅಂತ ಅನ್ನಿಸ್ಬಿಡುತ್ತೆ. ಒಂದು ವರ್ಷ ಇಷ್ಟು ಬೇಗ ಕಂಪ್ಲೀಟ್ ಆಗೋಯ್ತಾ, ಒಂದು ವರ್ಷ ಆಗೋಯ್ತಾ ಅಂತ ಬೇಜಾರಾಗುತ್ತೆ ಮನಸ್ಸಿಗೆ. ಸೊ ಯಾಕಪ್ಪ ಅಂದರೆ ಡ್ರೀಮ್ಸ್ಗಳಂಗಿದೆ ಗೈಸ್, ಡ್ರೀಮ್ಸ್ಗಳಂಗಿದೆ. ಸೊ ನಂದೇನು ಹೊಸಿ ಡ್ರೀಮ್ಸ್ಗಳಿಲ್ಲ, ಹೊಸಿ ಗೋಲ್ಸ್ಗಳಿಲ್ಲ. ನಾನು ಅಂದ್ಕೊಂಡಿದ್ದೇನಾದ್ರು ನಾನು ಮಾಡಬೇಕಂತ ಅಂದ್ಕೊಂಡ್ರೆ ಈ ಜನ್ಮ ನನಗೆ ಸಾಕೆ ಆಗಲ್ಲ ಗೈಸ್. ಅಷ್ಟು ಡ್ರೀಮ್ಸ್ಗಳಿದೆ, ಗೋಲ್ಸ್ಗಳಿದೆ. ಸೊ ಅದರಲ್ಲಿ ಒಂದು ಗೋಲು, ಎಷ್ಟೊಂದು ಗೋಲ್ಸ್ಗಳಿದೆ, ಅದರಲ್ಲಿ ಒಂದು ಗೋಲು ಮೋಟೋ ವ್ಲಾಗಿಂಗು. ಸೊ ನಾನು ನಿಮಗೆ, ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ, ನನ್ನ ಒಂದು ವ್ಯೂವರ್ಸ್ಗೆ ನಾನು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ ಗೈಸ್ ಡಿಸೆಂಬರ್ 10, 2025 ನನ್ನ ಮೊಟ್ಟ ಮೊದಲ ಮೋಟೋ ವ್ಲಾಗಿಂಗ್ ವಿಡಿಯೋ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗ್ತಿದೆ. ಸೊ ಡೇಟ್ ಬರ್ದಿಟ್ಕೊಂಡ್ಬಿಡಿ ಗೈಸ್, 10/12/2025 ನಮ್ಮ ಚಾನಲ್ನಲ್ಲಿ ಮೊಟ್ಟ ಮೊದಲ ಮೋಟೋ ವ್ಲಾಗಿಂಗ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದು ನಾನು ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ವ್ಯೂವರ್ಸ್ಗೆ ಕೊಡ್ತಿರುವಂಥ ಪ್ರಾಮಿಸು. ಎಷ್ಟೋ ಡ್ರೀಮ್ಸ್ಗಳಲ್ಲಿ ಒಂದು ಡ್ರೀಮು ಮೋಟೋ ವ್ಲಾಗಿಂಗ್ ಮಾಡಬೇಕು ಅನ್ನೋದು. ಸೊ ಮಾಡ್ತೀನಿ ಮುಂದಿನ ವರ್ಷ. ಡೇಟ್ ಹೇಳ್ಬಿಟ್ಟಿದ್ದೀನಲ್ಲ ಗೈಸ್, ಬರ್ದಿಟ್ಕೊಂಡ್ಬಿಡಿ. ಸೊ ಇದು ನಾನು ನಿಮಗೆ ಮಾಡ್ತಿರುವಂಥ ಪ್ರಾಮಿಸು. ಸೊ ಗೈಸ್, ನಾನಂತೂ ವರ್ಷಕ್ಕೊಂದೊಂದ್ಸಲಿ ಬರುತ್ತಲ್ಲ ಮೆಸೇಜಸ್, ಹ್ಯಾಪಿ ಬರ್ತ್ಡೇ ಅಂತ, ಅದನ್ನ ಹೋದ ವರ್ಷದಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಬರ್ತ್ಡೇಗೂ ನನಗೂ ಬರಲ್ಲ ಗೈಸ್ ಆಯಿತಾ. ಸೊ ಒಂದು ವರ್ಷ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಈ ವರ್ಷದಲ್ಲಿ ಏನು ಮಾಡಿದೆ ಅಂತ ನನಗೆ ಗಿಲ್ಟ್ ಫೀಲ್ ಆಗುತ್ತೆ. ಬಟ್ ಅಂದರೂ ಹ್ಯಾಪಿಯಾಗಿ ಯಾಕಿರ್ತೀನಿ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಏನೋ ಒಂದು ಅಡಿಷನಲ್ ಎಫರ್ಟ್ ಆಗ್ತಾ ಇದ್ದೀನಿ. ಓಕೆ, ನಾನು ಮಾಡ್ತಿರುವಂಥ ಕೆಲಸಗಳನ್ನೆಲ್ಲ ಬಿಟ್ಟು, ಓದೋದನ್ನೆಲ್ಲ ಬಿಟ್ಬಿಟ್ಟು ಏನೋ ಒಂದು ಅಡಿಷನಲ್ ಎಫರ್ಟ್ ನಾನು ಆಗ್ತಾ ಇದ್ದೀನಿ. ಸೊ ಅದು ಯಾರಿಗೂ ಏನು ಗೊತ್ತಾಗೋದು ಬೇಡ ನಾನು ಎಷ್ಟು ಎಫರ್ಟ್ ಆಗ್ತಿದ್ದೀನಿ ಅಂತ. ಬಟ್ ನಾನು ಯಾರಿಗೂ ಗೊತ್ತಾಗ್ದಂಗೆ ಒಂದು ಎಫರ್ಟ್ ಆಗ್ತಾ ಇದ್ದೀನಿ, ಏನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಅದಕ್ಕೋಸ್ಕರ ನಾನಾದ್ರೂ ಖುಷಿಯಾಗಿರ್ತೀನಿ ನಾನು ಆಯಿತಾ. ಸೊ ಅದು ಬಿಟ್ಟರೆ ಏನಾದರೂ ನಾನು ಯೂಟ್ಯೂಬ್ ಮಾಡಲಿಲ್ಲ ಅಂದಿದ್ರೆ ಗೈಸ್, ಯೂಟ್ಯೂಬ್ ಚಾನಲ್ ಇರಲಿಲ್ಲ ಅಂದಿದ್ರೆ ನಾನು ಹೆವಿ ಕುಗ್ಗೋಗ್ಬಿಡುವೆ ಪರ್ಸ್ನಲಿ ನಾನಂತೂ. ಸೊ ಏನೋ ಒಂದು ಕಾನ್ಫಿಡೆನ್ಸು, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಏನೋ ಒಂದು ಕಾನ್ಫಿಡೆನ್ಸು, ಏನೋ ಒಂದಿಷ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಜನ, ಎಷ್ಟೋ ಒಂದು ವೀಡಿಯೋಸ್ಗಳನ್ನ ನೋಡ್ತೀರಾ ನೀವು, ಪ್ರತಿಯೊಂದು ವೀಡಿಯೋಸ್ನ ನೋಡ್ತೀರಾ ಒಂದಿಷ್ಟು ಜನ. ಸೊ ಏನೋ ಒಂಥರ ಕಾನ್ಫಿಡೆನ್ಸ್ ಇದೆ ನನಗೆ, ಒಂಥರ ಖುಷಿ ಇದೆ ಲೈಫಲ್ಲಿ, ಏನೋ ಒಂದು ಮಾಡಿದ್ದೀನಿ ಗುರು ನಾನು ಅಂತ. ಅಂದರೆ ಏನು 1K ಸಬ್ಸ್ಕ್ರೈಬರ್ಸ್ ಮಾಡಿರೋದು ಏನು ದೊಡ್ಡ ವಿಷಯ ಅಲ್ಲ, ಇನ್ನೂ ಮಾಡೋದು ಬೇಕಾದಷ್ಟಿದೆ ಯೂಟ್ಯೂಬಲ್ಲಿ. ಬಟ್ ಇನ್ನೂ ಸಬ್ಸ್ಕ್ರೈಬರ್ಸ್ ಬೇಕಾದಷ್ಟು ಮಾಡೋದಿದೆ ಆಯಿತಾ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ, ಗುರು ನಿಂದು ಏಜ್ ಎಷ್ಟು ಗುರು, ನಿನ್ನ ಏಜ್ ಎಷ್ಟು ಗುರು, ಏನು ಓದ್ತಾ ಇದೆಯಾ ಗುರು ಅಂತ ಸುಮಾರು ಜನ ಕೇಳ್ತೀರಾ. ಸೊ ಏನು ಹೇಳಕ್ಕೆ ಹೋಗಲ್ಲ ನಾನು. ಸೊ ಗೊತ್ತಾಗುತ್ತಲ್ಲ, ಮೋಟೋ ವ್ಲಾಗಿಂಗ್ ಮಾಡ್ಬೇಕಾದ್ರೆ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು ಎಲ್ಲ ಬರುತ್ತೆ. ಸೊ ನಾನು ಏನೇನು ಗುಡ್ಡೆ ಹಾಕ್ತಿದ್ದೀನಿ ಅಂತ ಎಲ್ಲ ಗೊತ್ತಾಗುತ್ತೆ.
ನಿಮಗೆ. ಸೊ ಈ ವರ್ಷ ಈ 2024 ಏನಿದೆ ಗೈಸ್, ಒಂಥರ ಒನ್ ಆಫ್ ದಿ ವರ್ಸ್ಟ್ ಇಯರು. 2022 ಮತ್ತು 24 ಒನ್ ಆಫ್ ದಿ ವರ್ಸ್ಟ್ ಇಯರು ನನಗೆ ಪರ್ಸ್ನಲಿ. ಸೊ ಈ ವರ್ಷ ನೆನ್ಪು ಮಾಡ್ಕೊಳಕ್ಕೂ ಇಷ್ಟ ಇಲ್ಲ ನನಗೆ. ಸೊ ಆ ರೀತಿ ಒಂದು ವರ್ಸ್ಟ್ ಇಯರ್ ಇದು. ಸೊ ಯೂಟ್ಯೂಬ್ ನಾನೇನಾದರೂ ಮಾಡಿರಲಿಲ್ಲ ಅಂದಿದ್ರೆ ನನ್ನ ಮೇಲೆ ನನಗೆ ಹೆವಿ ಅಂದರೆ ಹೆವಿ ಗಿಲ್ಟ್ ಫೀಲ್ ಆಗೋದು, ಬೇಜಾರಾಗೋಗ್ಬಿಡೋದು, ಏನು ಮಾಡ್ತಿದ್ದೀನಿ ಗುರು ಲೈಫಲ್ಲಿ ಅಂತ. ಬಟ್ ಏನೋ ಒಂದು ಎಫರ್ಟ್ ಆಗ್ತಾ ಇದ್ದೀನಿ, ಒಂದು ಕಡೆ ಯೂಟ್ಯೂಬಲ್ಲಿ ಎಫರ್ಟ್ ಆಗ್ತಿದ್ದೀನಿ, ಏನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಈ ಕಾನ್ಫಿಡೆನ್ಸು ನೋಡೋಣ ಎಲ್ಲಿವರೆಗೂ ಇರುತ್ತೆ ಅಂತ, ಲೈಫ್ ಲಾಂಗ್ ಇರಲಿ ಅಂತ ನೆನ್ಕೊಳ್ತಿದ್ದೀನಿ. ಸೊ ಬಟ್ ಒಂದೇನು ಗೊತ್ತಾ ಗೈಸ್, ನನ್ನ ಮೇಲೆ ನನಗೆ ಹೆವಿ ಪ್ರೌಡ್ ಫೀಲಿಂಗ್ ಇದೆ. ಸೊ ಈ ಕಡೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಮೇನ್ಲಿ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಲಿಟ್ರಲಿ ನನ್ನ ಮೇಲೆ ನನಗೇನೋ ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅಂತ. ಸೊ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಕ್ರೇಜಿ. ಆ ಕಡೆ ಓದೋದ್ರಲ್ಲೂ ಓದ್ತಾ ಇದ್ದೀನಿ, ನನಗೆ ಎಷ್ಟು ಬೇಕಷ್ಟು ಓದ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಸೊ ಈ ಕಡೆ ಕಂಟೆಂಟ್ ಕ್ರಿಯೇಟಿಂಗು ಮಾಡ್ತಾ ಇದ್ದೀನಿ, ಎಫರ್ಟ್ ಹೆವಿ ಆಗ್ತಿದ್ದೀನಿ. ಸೊ ವ್ಯೂಸು ಕೂಡ ಒಂದು ಮಟ್ಟಿಗೆ ಬರ್ತಿದೆ, ಇನ್ನೂ ಬರಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ದೇ ಇದೆ ನನಗೆ ಗೊತ್ತು. ಸೊ ಕೆಲವರು ಎಷ್ಟೊಂದು ವೀಡಿಯೋಸ್ಗಳು, ನಾನು ಪ್ರತಿಯೊಂದು ವೀಡಿಯೋಸ್ನು ನೋಡ್ತೀರಾ ಕೆಲವರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಗೈಸ್ ಕೇಕ್ ತಿನ್ನುವ ಸಮಯ. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ನನಗೆ ಏನಾದರೂ ಕೇಕ್ ತಿನ್ನಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಹೋಗ್ತೀನಿ ಬೇಕ್ರಿಗೆ. ಸೊ ಅಲ್ಲಿಂದ ಕೇಕ್ನ ತೊಗೊಂಬರ್ತೀನಿ, ತಿಂತೀನಿ. ಸೊ ಅದೇ ರೀತಿ ನೋಡ್ತಿರ್ಬೋದು, ಕೇಕ್ನ ತೊಗೊಂಬಂದಿದ್ದೀನಿ. ಸೊ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಒಳಗಡೆ 2 ಚಾಕ್ಲೇಟ್ ಫ್ಲೇವರು ಮತ್ತು 2 ವೆನಿಲಾ ಫ್ಲೇವರ್ ಕೇಕ್ ಇದೆ. ಸೊ ನನ್ನ ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್ನ ಎತ್ತಾಕೊಳ್ತೀನಿ ಈಗ ನಾನು. ಸೊ ಇದನ್ನು ನಾನೀಗ ತಿಂತೀನಿ. ಸೊ ಗೈಸ್, ಒಂದೇನು ಗೊತ್ತಾ ಗೈಸ್, ಲೈಫಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಅದು ಯಾವುದೇ ಕೆಲಸ ಆಗಿರಲಿ ಗೈಸ್, ಸಕ್ಸಸ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಬೇಕು, ಪೇಷನ್ಸ್ ಬೇಕು, ಎಫರ್ಟ್ ಬೇಕು, ಹಾರ್ಡ್ ವರ್ಕ್ ಬೇಕು ಗೈಸ್. ಇವತ್ತು ಆಗ್ತಿರುವಂಥ ಎಫರ್ಟಿಗೆ, ಇವತ್ತು ಆಗ್ತಾ ಇರುವಂಥ ಹಾರ್ಡ್ ವರ್ಕಿಗೆ ಮುಂದೆ ಒಂದಿನ ಒಂದು ಪ್ರತಿಫಲ ಸಿಗುತ್ತೆ, ಆವಾಗ ಎಂಜಾಯ್ ಮಾಡಬೇಕು ಅಷ್ಟೇ ಗೈಸ್.